ಸೊ ಇವಾಗ ನಾನು ಕಮ್ಮನಹಳ್ಳಿಲಿ ನನಗೆ ಗಾಡಿ ಹ್ಯಾಂಡಲ್ ಬಾರ್ ಸಿಕ್ತಪ್ಪ, ತಗೊಂಡಿದ್ದೀನಿ ಕ್ರೋಮು. ಇದ್ರ ಬಗ್ಗೆ ಎಲ್ಲೂ ಇನ್ಫಾರ್ಮೇಷನ್ನೇ ಇಲ್ಲ ಕರೆಕ್ಟಾಗಿ. ನಾನು ಇವಾಗ ಮಾಡ್ಬಿಟ್ಟು ಹಾಕ್ತೀನಿ. ಗಾಡಿ ಹ್ಯಾಂಡಲ್ ಬಂದು ನನಗೆ 450 ರೂಪಾಯಿ ಬೇಕು. ಕ್ರೋಮು ಓಕೆ, ಗೇಜ್ ಏನಂತ ಹೇಳ್ಕೊಳಂಗಿಲ್ಲ, 1 kg ಇದೆ ಹತ್ತತ್ರ ಹ್ಯಾಂಡ್ಲು. ನೋಡೋಣ, ಹಾಕ್ಬಿಟ್ಟು ರಿವ್ಯೂ ಮಾಡೋಣ. ಆಮೇಲೆ ಈ ಬುಲೆಟಿಗೆ ಕ್ಲಾಸಿಕ್ 350ಗೆ ಹಂಗೆ ಹಾಕ್ಬೋದಾ, ಏನಾನ ಆಲ್ಟ್ರೇಷನ್ ಮಾಡಬೇಕಾ, ಇನ್ನೇನೇನಿದೆ ಎಲ್ಲ ಡೀಟೇಲ್ಸು ಇವಾಗ ನೋಡೋಣ. ನನಗೂ ಗೊತ್ತಿಲ್ಲ, ಗ್ಯಾರೇಜ್ ಹೋಗ್ತಾಯಿದ್ದೀನಿ. ಗ್ಯಾರೇಜಲ್ಲಿ ಹೋಗ್ಬಿಟ್ಟು ಒಂಥರ ಮಾತಾಡಿದ್ರೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ರೈಡಿಂಗ್ ಪೋಸ್ಚರು, ಕಂಫರ್ಟು ಎಲ್ಲ ನೋಡೋಣ ಇವಾಗ. ನೋಡಪ್ಪ, ಇದೆ RD ಹ್ಯಾಂಡಲ್ ಬಾರು. ಓಹೋ, ಒಳ್ಳೆ ಕಂಫರ್ಟ್ ಇದೆ. ಶೋಲ್ಡರ್ ಪೀಸಾಗಿ ಸ್ವಲ್ಪ ಹೈಟ್ ಇದೆ. ಮೇನ್ ನನಗೆ ಬೇಕಾಗಿದ್ದಿದೆ ಹೈಟು. ಚೆನ್ನಾಗಾಗಿದೆ. ಸೊ ಇವಾಗ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇದು ಬಂದು ನನಗೆ 450 ರೂಪಾಯಿ ಆಯಿತು. ಏನು ಜಾಸ್ತಿ ಕಾಸ್ಟ್ಲಿ ಏನಲ್ಲ, ಬಟ್ ಕ್ವಾಲಿಟಿನೂ ಅಷ್ಟಕ್ಕಷ್ಟೇ. ಗೇಜ್ ಚೆನ್ನಾಗಿದೆ, ಬೆಂಡ್ ಆಗಲ್ಲ, ಬಟ್ ರಶ್ ಹಿಡಿಯುತ್ತೆ, ಅದಂತೂ ಪಕ್ಕ. ಸೊ ನೋಡೋಣ ಏನು ಮಾಡೋದು ಅಂತ, ಪೈಂಟ್ ಹೊಡ್ಕೊಂಡು ಮ್ಯಾನೇಜ್ ಮಾಡೋದಾ ಹಿಂಗೆ ಅಂತ. ಆಮೇಲೆ ಇದರಲ್ಲಿ ಇದು ಹಾಕುವಾಗ ಹೋಲ್ ಬೇಕಾಗುತ್ತೆ. ಇದು ಹೋಗಿ ಒಂದು ಹೋಲಲ್ಲಿ ಕೂತ್ಕೊಳ್ಳುತ್ತೆ, ಈ ಕಡೆ ಈ ಕಡೆ. ಆ ಹೋಲ್ ಇರೋಲ್ಲ ಇದರಲ್ಲಿ. ಸೊ ಇದು ಹಾಕ್ಸೋಕ್ಕಿಂತ ಮುಂಚೆ ಜ್ಞಾಪಕ ಇರಲಿ, ಡ್ರಿಲ್ ಮಾಡಿಸ್ಬೇಕಾಗುತ್ತೆ ಹೋಲು. ಇದಿಲ್ಲ ಅಂದರೆ 450 ರೂಪಾಯಿ 1500 2000 ರೇಂಜಿಗೆ ಮೋಟೋ, ಇದು ಯಾವುದೋ ಮೋಟೋ ಟಾರ್ಕ್ ಒಂದು ಬರುತ್ತೆ ಹ್ಯಾಂಡ್ಲ್, ಇದೆ ಸೇಮ್ ಹ್ಯಾಂಡ್ಲು. ಚೂರು ಅಗಲ ಇರುತ್ತೆ, ಬಿಡ್ತಿರುತ್ತೆ. ಸೊ ನೀನು 1500 ನೋಡಿಕೊಂಡ್ರೆ ಇದೇ ವಾಸಿ. ನೋಡೋಣ ಎಷ್ಟು ದಿನ ಓಡುತ್ತೆ, ಏನಾಗುತ್ತೆ ಅಂತ. ಫೀಲಿಂಗ್ ಚೆನ್ನಾಗಿದೆ ಗುರು ಇದ್ರದ್ದು. ಲಿಟ್ರಲಿ ಸ್ಪ್ಲೆಂಡರ್ ಆಗೋಯ್ತಿದ್ದು ಇವಾಗ. ಖುಷಿ ತೆಗಿಬೋದು ಗಾಡಿನ, ಸಕ್ಕತ್ತಾಗಿದೆ. ಮಿರರ್ ಹೊಸ್ಕೊಬೇಕು, ಮಿರರ್ ಮಾತ್ರ ಹೇಗೆ ಗ್ರೀಸ್ ಆಗಿದೆ. ತುಂಬ ತಿರ್ಸ್ತೀಯಲ್ಲ, ಎಷ್ಟು ಕೋಳಿ ಮಗನ ನಿಂತ್ಕೊಂಡು ನಿಂದೆ ಇವಾಗ. ಗಾಡಿ ಹಾಕ ತಗ್ಲಾಗಿದೆ ಈಗ ಬಟ್ಟು. ಎಸ್, ದಿಸ್ ಫೀಲ್ಸ್ ಗುಡ್. ಈ ಹ್ಯಾಂಡಲ್ ಹಾಕಿಸಿದ್ಮೇಲಿಂದ ಅದೇನೋ ಡ್ರೈವಿಂಗಲ್ಲಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆಯಪ್ಪ. ಅದು ಕೆಳಗಿರೋದು ಹಿಂಗೆ ವೆಯ್ಟ್ ಎಲ್ಲ ಎಳ್ದಾಡ್ಕೊಂಡು ತಿರ್ಗಿಸ್ಬೇಕಾಗಿದೆ. ಇದೇನಿಲ್ಲ, ಬುಸುಕ್ ಅಂತ ತಿರುಗುತ್ತೆ. ಚೆನ್ನಾಗಿದೆ ಗುರು. ನನ್ನ ಮಕ್ಕಳೆಲ್ಲ ಹಾಕ್ಸ್ಕೊಂಡ್ಬಿಟ್ರಿ, ಇದನ್ನ ಹೇಳ್ತೀನಿ. ಎಷ್ಟು ಗೊತ್ತಾ, ನನ್ನ ಹೈಟು 5'6" ಇರ್ತೀನಿ. 5'6" ಮ್ಯಾಕ್ಸಿಮಮು. ಕಾಲು ಚಿಕ್ಕದು, ಕಾಲು ಕುಳ್ಳ, ಬಾಡಿ ಉದ್ದ. ಸೊ ನನಗೆ ಇದು ಒಳ್ಳೆ ಚೆನ್ನಾಗಿದೆ. ರೇಟು ಎಕ್ಸ್ಪೆನ್ಸಿವ್ ಆಗಿಲ್ಲ. ನೋಡೋಣ ಎಷ್ಟಾಯ್ತು ಗೊತ್ತಾ, ಟೋಟಲ್ 450 + 300 750 ರೂಪಾಯಿ ಆಯಿತು ಗುರು ಟೋಟಲ್ ಖರ್ಚು. ನೋಡ, 750 ರೂಪಾಯಿಗೆ ಇದು 3 ವರ್ಷ ಬಂದರೆ ಸಾಕು, ನನಗೆ ಬಂದೋಗ್ಬಿಡುತ್ತೆ ಕಾಸು. ಆಮೇಲೆ ಬೇಕಾದರೆ ಮೋಟೋ ಟಾರ್ಕ್ದ ಯಾವುದೋ ಒಂದು ತೊಗೊಂಬಿಟ್ಟು. ಬಟ್ ಇಲ್ಲೇನು ಗೊತ್ತಾ ಅಡ್ವಾಂಟೇಜ್, ಇದು 750 ಇಬ್ರದ್ದು ಕ್ಲಾಸಿಕ್ದು ಅಂದರೆ ನಾರ್ಮಲ್ಲು ರಾಯಲ್ ಎನ್ಫೀಲ್ಡ್ದು 3500 ಗುರು ಹ್ಯಾಂಡ್ಲ್ ಬಾರು. 3500 ಇಷ್ಟೇ ಗೇಜ್ ಇರುತ್ತೆ. ಯಾವನ್ ಗುರು ಹಾಕ್ಸ್ಕೊತಾನೆ ಅಷ್ಟು ಕಾಸು ಕೊಟ್ಬಿಟ್ಟು. ಈ ನನ್ನ ಮಕ್ಕಳು ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಮಾನ ಮರ್ಯಾದೆನೇ ಇಲ್ಲ. ಕ್ವಾಲಿಟಿ ನನ್ನ ಶಾರ್ಟ್ ಥರನೇ ಇರುತ್ತೆ, ರೇಟ್ ಮಾತ್ರ ಆರ್ಲಿನ ಸ್ವಲ್ಪ ಅಭ್ಯಾಸ ಆಗಬೇಕು.
ಓ ಎಸ್, ಇವಾಗ ಇದು ಕರೆಕ್ಟಾಗಿದೆ ಈ ಪೊಸಿಷನ್ಗೆ. ಲಾಂಗ್ ಹೋಗುವಾಗ ಹಿಂಗೆ ಕುತ್ಕೊಳ್ಳೋಕ್ಕಾಗೋದು. ಇವ್ನ ಯಾವನ ಸೆಡೆ ನನ್ನ ಮಗ.